ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಹೈದ್ರಾಬಾದಿ ಗ್ರೀನ್ ಚಿಕನನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಇಂಗ್ರೀಡಿಯೆಂಟ್ 1 ಪಾಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈಸಿ ಟು ಮೇಕ್. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ, ಹಾಗೆಯೇ ಒಂದು ಅರ್ಧ ಕಟ್ನಷ್ಟು ಪುದೀನ, ಅರ್ಧ ಕಟ್ಟು ಕೊತ್ತಂಬರಿ, 1 ಇಂಚು ಶುಂಠಿ ಹೆಚ್ಚಿಟ್ಕೊಂಡಿರೋದು, ಒಂದು 4 ಬೆಳ್ಳುಳ್ಳಿ, 10ರಿಂದ 15 ಕ್ಯಾಶು ಅಥವಾ ಗೋಡಂಬಿ, 3 ಏಲಕ್ಕಿ, 1 ಟೀ ಸ್ಪೂನಷ್ಟು ಪಪ್ಪಿ ಸೀಡ್ಸ್ ಅಥವಾ ಗಸಗಸೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಈ ಸ್ಮೂತ್ ಪೇಸ್ಟ್ ಏನು ಮಾಡ್ಕೊತೀವಲ್ಲ, ಇದೇ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಈ ಗ್ರೀನ್ ಚಿಲ್ಲಿ ಇದೇ ಖಾರನ ಕೊಡೋದು ಚಿಕನ್ನಿಗೆ, ಗ್ರೀನ್ ಚಿಕನ್ನಿಗೆ. ಸೊ ಇದನ್ನು ಒಂದು 10 ಗ್ರೀನ್ ಚಿಲ್ಲಿನ ಬಳಸ್ತಾ ಇದ್ದೀನಿ. ಇಷ್ಟೇ. ಇದನ್ನು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗೋವರೆಗೂ ಚೆನ್ನಾಗಿ ರುಬ್ಕೋಬೇಕು. ಈಗ ವಿಡಿಯೋದಲ್ಲಿ ತೋರಿಸಿರೋ ಥರ ಈಗ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಸಣ್ಣ ರುಬ್ಬಿದಾದ್ಮೇಲೆ ಜಸ್ಟ್ ಮ್ಯಾರಿನೇಷನ್ ಅಷ್ಟೇ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲ. ಈಗೇನು ಮಸಾಲೆ ಹಾಕಿರ್ತೀವಿ ಅಷ್ಟೇ ಒಳ್ಳೆ ಟೇಸ್ಟಿಯಾದಂತಹ ಹೈದ್ರಾಬಾದಿ ಗ್ರೀನ್ ಚಿಕನ್ ರೆಡಿ ಆಗುತ್ತೆ. ಈಗ ನೋಡ್ತಿರ್ಬೋದು, ಇದು ತುಂಬಾ ಸಣ್ಣದಾಗಿ ಸ್ಮೂತ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ಈಗ ಚಿಕನನ್ನು ಒಂದು ಅರ್ಧ ಕೆ ಜಿ ಚಿಕನ್ನು ಇದೇನಿಂದ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಈಗೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಗ್ರೀನ್ ಮಸಾಲವನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ? ಈ ಚಿಕನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ 1 ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು ಪುಡಿಯನ್ನು ಬಳಸ್ತಾ ಇದ್ದೀನಿ. ಈ 1 ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಆಗಲಿ. ಆ ಮ್ಯಾರಿನೇಷನ್ ಆದಾದಮೇಲೆ ಈಗ ಒಂದು 5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಈರುಳ್ಳಿಯನ್ನು ಉದ್ದುದ್ದಕ್ಕೆ ಹೆಚ್ಕೊಂಡಿರೋವಂಥದ್ದು ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು ಈರುಳ್ಳಿ. ಇದು ಚೆನ್ನಾಗಿ ಬೆಂದಾದ್ಮೇಲೆ ನೆಕ್ಸ್ಟು ನಾವೇನು ಮ್ಯಾರಿನೇಟೆಡ್ ಚಿಕನ್ ಇದೆ, ಒಂದು 1/2 ಅವರ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಿ ಮಸಾಲೆಯೊಂದಿಗೆ, ಅದನ್ನು ಹಾಕ್ಕೊಂಡು ಮತ್ತೆ ಒಂದು ಫ್ರೈ ಮಾಡ್ಕೋಬೇಕು. ಸೊ ಈ ಹಂತದಲ್ಲಿ ನೀರನ್ನು ಸೇರಿಸ್ಕೊಳ್ಳೋಣ. ಮಸಾಲೆ ಹುಳಿರುತ್ತಲ್ಲ, ನಾವೇನು ಮ್ಯಾರಿನೇಷನ್ ಮಾಡಿ ಆ ಬಾಣಲೆಯಲ್ಲಿ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಬಳಸ್ತಾ ಇದ್ದೀನಿ. ಅರಿಶಿನ ಪುಡಿಯನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಮಸಾಲೆ ಅಂತ ಹಾಕೋದು ಈ ಗರಂ ಮಸಾಲ ಅಷ್ಟೇ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆಯನ್ನು ನಮ್ಮ ಈ ಗ್ರೀನ್ ಚಿಕನ್ಗೆ ಹಾಕ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚಿಕನ್ನು ಆ ಮಸಾಲೆ ಒಂದಿಗೆ ಚೆನ್ನಾಗಿ ಬೆರಿಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಈಗ ಕುದಿಲಿಕ್ಕೆ ಬಿಟ್ಟಿದ್ದೆ, ಆದರೆ ಚೆನ್ನಾಗಿ ಬೇಯಬೇಕು. ಇದನ್ನು ಮಧ್ಯೆ ಮಧ್ಯೆ ಕೈ ಆಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಲಿಕ್ವಿಡಿ ಇರೋದ್ರಿಂದ. ಸೊ ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ, ಬೇಯ್ತಾ ಇದೆ ಚಿಕನ್ನು. ಇದು ಚಿಕನ್ ಬೇಯೋವರೆಗೂ ಇದೇ ಥರ ಬೇಯಿಸ್ಕೋಬೇಕು ಅಷ್ಟೇ. ಇನ್ನು ಬಿಟ್ವೀನ್ ತಳ ಹಿಡಿಬಾರ್ದು ಅಂಥೇಳಿ ಒಂದು ಸ್ವಲ್ಪ ಕೈ ಆಡಿದರೆ ಸಾಕು. ಸೊ ಈಗ ನೋಡ್ತಿರ್ಬೋದು, ಇದು ಚೆನ್ನಾಗಿ ಕುದೀತಾ ಇದೆ. ಒಂದು ಹಂತಕ್ಕೆ ಚಿಕನ್ ಬೆಂದಾದ ಮೇಲೆ ನೋಡಿ ಕಲರ್ ಯಾವ ರೀತಿ ಆಗಿದೆ ನಮ್ಮ ಗ್ರೀನ್ ಚಿಕನ್ದು, ಗ್ರೀನಿಯಾಗಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಂಗ್ರೀಡಿಯೆಂಟು ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೀನಿ. ಈಗ ಚಿಕನ್ ಬೆಂದಿದ್ದೀನೋ ಇಲ್ಲ ಅಂತ ನೋಡ್ಕೊಳ್ಳಿ ಒಮ್ಮೆ. ಚಿಕನ್ ಇನ್ನೂ ಬೆಂದಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಚಿಕನ್ ಬೇಯಿಸಿ. ಚಿಕನ್ ಬೇಯಿಸಿದ್ರೆ ಮುದ್ದೆ ಹೋಯಿತು. ಮ್ಯಾರಿನೇಷನ್ ಆಗಿರೋದ್ರಿಂದ ಚಿಕನ್ ಬೇಯಲಿಕ್ಕೂ ಜಾಸ್ತಿ ಸಮಯ ತಗೊಳ್ಳಲ್ಲ. ಭಾಳನೇ ಕಡಿಮೆ ಸಮಯದಲ್ಲಿ ಈಸಿಯಾಗಿ ರುಚಿಕರವಾದಂತಹ ಹೈದ್ರಾಬಾದಿ ಗ್ರೀನ್ ಚಿಕನ್ ಇಸ್ ರೆಡಿ ಟು ಟೇಸ್ಟ್. ತುಂಬಾ ಈಸಿಯಾಗಿ ಮಾಡ್ಬೋದು. ಯಾರು ಬೇಕಾದರೂ ಇದನ್ನು ಟ್ರೈ ಮಾಡಿ. ಈಸಿ ಆದಂತಹ ಚಿಕನ್ ರೆಸಿಪಿ, ಹಾಗೆಯೇ ಟೇಸ್ಟಿಯಾದಂತಹ ಚಿಕನ್ ರೆಸಿಪಿ. ಸೊ ಇದೇ ಥರ ರೆಸಿಪೀಸಿಗಾಗಿ ನಮ್ಮ ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. Subscribe to our Shri Vlog YouTube channel for more such recipes and entertaining videos. Thank you.